ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ತಥಾಗತ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಆತ್ಮೀಯ ಸ್ವಾಗತ. ಇದನ್ನು ನಾವು ಗ್ರೂಪ್ ಸಿ, ಯಾವುದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಯಾವಾಗ ಇಂದು ಅಂದರೆ 5/12/2021 ನಡೆದಂತಹ ಪರೀಕ್ಷೆಯ ಪೇಪರ್ 1. ಓಕೆ, ಪೇಪರ್ 1 ಆಲ್ರೆಡಿ ನಿಮಗೆ ಅಪ್ಲೋಡ್ ಆಗಿದೆ. ಈಗ ಪೇಪರ್ 2ಗೆ ಸಂಬಂಧಪಟ್ಟಂತೆ ಪೇಪರ್ 2ನಲ್ಲಿ 3 ಸೆಕ್ಷನ್ ಇರುತ್ತೆ: ಕಂಪ್ಯೂಟರು, ಕನ್ನಡ ಮತ್ತು ಇಂಗ್ಲೀಷು. ಈಗ ಇಲ್ಲಿ ನಿಮಗೆ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಸೆಕ್ಷನ್ನ ತೊಗೋತೇನೆ. ಕನ್ನಡ ಸೆಕ್ಷನ್ನು ನಮ್ಮ ಸಹೋದ್ಯೋಗಿ ಮತ್ತೊಬ್ಬರು ಅದನ್ನು ಮಾಡ್ತಾರೆ. ಸೊ ಹೀಗಾಗಿ ನಾನು ಇಲ್ಲಿ ಕಂಪ್ಯೂಟರ್ ಪ್ರಶ್ನೆಗಳನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೇನೆ. ಈ ಕೆಳಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ವೆಬ್ ಬ್ರೌಸರು ಲಿನಕ್ಸ್ ಅಲ್ಲ. ಸೊ ನೆಕ್ಸ್ಟ್ ಕ್ವಶನು: ಅಂತರ್ಜಾಲ ಪ್ರಾರಂಭವು 1969ರಲ್ಲಿ US ರಕ್ಷಣಾ ಇಲಾಖೆಯಿಂದ ಡ್ಯಾಶ್ ಎಂಬುದು ವಿಕೇಂದ್ರೀಕೃತ ಜಾಲವಾಗಿತ್ತು ಅಂತಂದರೆ ಇದು ARPANET. ಓಕೆ, ARPANET. ನುಡಿ 6.0 ಆವೃತ್ತಿಯಲ್ಲಿ ವಾರ್ತೆಗಳು ಪದದ ಕೀ ಅನುಕ್ರಮ ಏನಂತ ಹೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಸೊ ಕೆಳಗಳಲ್ಲಿ ಯಾವುದು ದ್ವಿತೀಯ ಸಂಗ್ರಹವಾಗಿ ಬಳಸಲಾಗುವುದಿಲ್ಲ ಅಂತಂದರೆ, ಸೊ ಇಲ್ಲಿ ಸೆಮಿಕಂಡಕ್ಟರ್ ಮೆಮ್ರಿ. ಇದು ಪ್ರೈಮರಿ ಮೆಮ್ರಿ. ಆ್ಯಕ್ಚುಲಿ ಇದು ಪ್ರೈಮರಿ ಮೆಮ್ರಿ. ನೆಕ್ಸ್ಟು ಗಡ ಮಾರ್ಜಿನ್ ಅಂದರೆ ಏನಂತಾರೆ. ಗಡ ಮಾರ್ಜಿನ್ ಅಂತಂದರೆ ಒಂದು ಪೇಜನ್ನು ನೀವು ಪ್ರಿಂಟ್ ಹೊಡೆಯುವಾಗ ಮತ್ತೊಂದು ಒಳಗಡೆ ಮಾರ್ಜಿನ್ ಹಾಕೋದಕ್ಕೆ ಅದು ಗಟ ಮಾರ್ಜಿನ್ ಅಂತಾರೆ. ಅದು ಮೇಲ್ಗಡೆ ಕೆಳಗಡೆ ಸೈಡು ಎಲ್ಲ ಬರುತ್ತೆ. ಹೀಗಾಗಿ ಅದನ್ನು ಮಾರ್ಜಿನ್ ಮುದ್ರಿಸುವ ಪುಟದ ಬಂಧಿಸುವ ಭಾಗಕ್ಕೆ ಸೇರಿಸಲಾಗುತ್ತದೆ. ಇದು ಸರಿಯಾದ ಉತ್ತರ ಆಪ್ಷನ್ 3. ಸೊ ಫರ್ದರ್ ಈಗ ನಾನು ಇಲ್ಲಿ ಇಂಗ್ಲೀಷ್ನಲ್ಲಿ ರೆಫರ್ ಮಾಡ್ತೇನೆ ಸ್ನೇಹಿತರೆ. ಈ ಒಂದು ಕ್ವಶನ್ ಪೇಪರ್ PDF ನಿಮಗೆ ಬೇಕಿತ್ತಂತಂದರೆ ತಥಾಗತ GS ಪೇಪರ್ ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ನೀವು ಇದನ್ನು ಆಪ್ಟೇನ್ ಮಾಡ್ಕೋಬೋದು. ಅಲ್ಲಿ ನೀವು ಇದನ್ನು ಆ್ಯಕ್ಸೆಸ್ ಮಾಡಿ. ಆ್ಯಂಡ್ ಇಲ್ಲಿ ಇದು ಕೀ ಉತ್ತರ ಆದ ಕಾರಣ ನಾನು ಐ ವಿಲ್ ಗೋ ಫಾಸ್ಟರ್. ಸೊ ಈ ಕನ್ನಡದಲ್ಲಿ ಇರುವುದಂತಂದ್ರೆ ನೀವು ಅದನ್ನು ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೋಡಿ. ನೆಕ್ಸ್ಟು ಈಗ ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್, ಐ ವಿಲ್ ರೆಫರ್ ದಿ ಇಂಗ್ಲೀಷ್ ವರ್ಷನ್ ಹಿಯರ್. ಡ್ಯಾಶ್ ಇಸ್ ಯೂಸಸ್ ಅ ಸ್ಟ್ಯಾಂಡರ್ಡ್ ಕಾಲ್ಡ್ ಅಸ್ IEEE 802.6 ಬಂತಂದರೆ ಇದು ಮ್ಯಾನ್ ಆಗುತ್ತೆ. ಓಕೆ, ಸರಿಯಾದ ಉತ್ತರ ಮ್ಯಾನು. 7. ವಿಚ್ ಆಫ್ ದ ಫಾಲೋವಿಂಗ್ ಆರ್ಗನೈಸೇಷನ್ ವಾಸ್ ಕ್ರಿಯೇಟೆಡ್ ಟು ಮ್ಯಾನೇಜ್ IP ಅಡ್ರೆಸ್ ಸ್ಪೇಸಸ್ ಯಾರು ಅಂತಂದರೆ ICANN. ಓಕೆ, ICANN. ಆ್ಯಂಡ್ 7th one, ಆಪರೇಟಿಂಗ್ ಸಿಸ್ಟಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್. ದಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಗಿವನ್ ಅಬೋ ಆಪ್ಷನ್ಸ್ 1, 2, 3. ಓಕೆ, ಸೊ ರೈಟ್ ಆನ್ಸರ್ ಇಸ್ ದಿ 4th. ನೋಡಿ ಮುಂದಿಂದು FAT ಅಂತಂತಂದರೆ ಇದು ಫೈಲ್ ಅಲೋಕೇಶನ್ ಟೇಬಲ್ ಅಂತ ಹೇಳ್ತಾರೆ. ಇದು ಸ್ಟ್ಯಾಂಡ್ಸ್ ಫಾರ್ ವಾಟ್ ಅಂತ ಕೇಳಿದ್ದಾರೆ ಅವರು. IPv4 ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 4 ಅಂತಂದರೆ 32 ಬಿಟ್ ಇರುತ್ತೆ. ಓಕೆ, 32 ಬಿಟ್. MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಾಗ್ನಿಷನ್ ಇದು ಏನಂತಂದರೆ ಇದೊಂದು ಇನ್ಪುಟ್ ಡಿವೈಸು. ಓಕೆ, ಮೊದಲೆಲ್ಲ ಡೆಬಿಟ್ ಕಾರ್ಡ್ ಮೇಲ್ಗಡೆ ಬರ್ತಿದ್ವಲ್ಲ, ಸೊ ಅದಿದು ಈಗ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ರೀಸೆಂಟ್ಲಿ. ಸೊ ನೆಕ್ಸ್ಟ್ ಮೂವಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್ಸ್. ನೋಡಿ, MIME ಸ್ಟ್ಯಾಂಡ್ಸ್ ಫಾರ್ ವಾಟ್ ಅಂತ ಕೇಳ್ತಾ ಇದ್ದಾರೆ. ಇದು ಮಲ್ಟಿಪರ್ಪಸ್ ಇಂಟರ್ನೆಟ್ ಮೆಸೇಜ್ ಎಕ್ಸ್ಟೆನ್ಷನ್ ಅಂತ ಹೇಳಿ. ಓಕೆ, ಮಲ್ಟಿಪರ್ಪಸ್ ಇಂಟರ್ನೆಟ್ ಮೆಸೇಜ್ ಎಕ್ಸ್ಟೆನ್ಷನ್. PPP ಸ್ಟ್ಯಾಂಡ್ಸ್ ಫಾರ್ ವಾಟ್ ಅಂತ ಹೇಳ್ತಾರೆ. ಇದು ಇನ್ ಕಂಪ್ಯೂಟರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಅಂತ ಬರುತ್ತೆ. ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. ವಾಟ್ ಈಸ್ ದ ಕೀ ಟು ಬಿ ಪ್ರೆಸ್ಡ್ ಅಲಾಂಗ್ ವಿತ್ ದ ವಿಂಡೋಸ್ ಕೀ ಟು ಸ್ವಿಚ್ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ವೈಲ್ ಟೈಪಿಂಗ್ ಮಾಡುವಾಗ ಇಂಗ್ಲೀಷ್ ಕನ್ನಡಕ್ಕೆ ಸ್ವಿಚ್ ಮಾಡಬೇಕಂದ್ರೆ ಏನು ಮಾಡಬೇಕಂತ ಇದ್ದಾರೆ ಅವರು. ಇದು ವಿಂಡೋಸ್ ಕೀ ಪ್ಲಸ್ಸು ಮತ್ತು ಶಿಫ್ಟನ್ನು ಮಾಡಿ ಪ್ಲಸ್ ಆ್ಯಕ್ಚುಲಿ T ಮಾಡಬೇಕು. ಸೊ ದ್ಯಾಟ್ ಇಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಅನ್ಸಿದ್ರೆ ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ IoT ಅಂತ ಹೇಳಿದ್ದಾರೆ. ಸೊ ಮೆನಿ ಆಫ್ ಯು ಮೈಟ್ ಹ್ಯಾವ್ ಬಿನ್ ಡನ್ ದಿಸ್ ಕರೆಕ್ಟ್ ಹೋಪ್ಫುಲ್ಲಿ. ಇಂಟರ್ನೆಟ್ ಆಫ್ ಥಿಂಗ್ಸ್ ಇದು ಕರೆಕ್ಟ್ ಆನ್ಸರ್. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ: ಸ್ಟ್ರೈಕ್ ಥ್ರೂ, ಸಬ್ಸ್ಕ್ರಿಪ್ಟ್ ಟು, ಕಂಟ್ರೋಲ್ ಕೆ. ಸೊ ನೋಡಿ, ಕಂಟ್ರೋಲ್ ಕೆ ಬಂದರೆ ಇದು ದಿಸ್ ಒನ್ ಇಸ್ ದ ಈಸಿ ಒನ್ನು, ಹೈಪರ್ ಲಿಂಕು. ಮತ್ತು ಕಂಟ್ರೋಲ್ ಪ್ಲಸ್ M ಅಂತಂದರೆ ಇದು ಲೆಫ್ಟ್ ಇಂಡೆಂಟು. ಇವೆರಡನ್ನು ನೀವು ಮ್ಯಾಚ್ ಮಾಡಿಬಿಟ್ರೆ ಯು ವಿಲ್ ಅರೈವ್ ಟು ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ಆಪ್ಷನ್ 1 ಸರಿಯಾದ ಉತ್ತರ. ನೋಡಿ, ಕೀಬೋರ್ಡು, ಲೈಟ್ ಪೆನ್ನು, ಟ್ರ್ಯಾಕ್ ಪ್ಯಾಡು, ಮೌಸು ಇದೆಲ್ಲ ಇದೆ. ಸೊ ಇಲ್ಲಿ ಕನ್ನಡದಲ್ಲಿ ಸೇಮ್ ಅದೇ ಟ್ರಾನ್ಸ್ಲೇಷನ್ ಕೊಟ್ಟಿದ್ದಾರೆ. ಸೊ ಐ ಆಮ್ ಪ್ರಿಫರಿಂಗ್ ಇಂಗ್ಲೀಷು. ಕನ್ನಡ ಮಾಧ್ಯಮದ ಹುಡುಗರಿಂದ ನಾನು ನೋಡ್ಕೋಬೋದು. PDF ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ದಿಸ್ ಈಸ್ ಕೀ ಆನ್ಸರ್ ವಿಡಿಯೋ. ಸೊ ದ್ಯಾಟ್ ಐ ವಿಲ್ ರೆಫರಿಂಗ್ ದಿ ಇಂಗ್ಲೀಷ್ ವರ್ಷನ್. ಆ್ಯಂಡ್ ಇಲ್ಲಿ ನೋಡಿ ಕ್ವಶನ್ ನಂಬರ್ 17.
ಏನು ಕೀಬೋರ್ಡ್ ಇದೊಂದು ಒಂದು ಡಾಟಾ ಎಂಟ್ರಿ ಡಿವೈಸು. ಲೈಟ್ ಪೆನ್ ಅಂತಂದರೆ ಇದು ಎಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗು. ಟ್ರ್ಯಾಕ್ ಪ್ಯಾಡ್ ಅಂತಂದರೆ ಇದೊಂದು ಸ್ಟೇಷ್ನರಿ ಪಾಯಿಂಟಿಂಗ್ ಡಿವೈಸು. ಮೌಸ್ ಅಂತಂದರೆ ಬಾಲ್ ಆ್ಯಂಡ್ ಬಟನ್ ಇರುತ್ತೆ. ಸೊ ಹೀಗಾಗಿ ಆಪ್ಷನ್ 4 ಇದು ಕರೆಕ್ಟ್ ಆನ್ಸರ್. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್ 18th ಇದೆ. 18 ರೀಸೈಕಲ್ ಬಿನ್ ಬಗ್ಗೆ ಕೊಟ್ಟಿದ್ದಾರೆ. ನೀವು ಸ್ಟೇಟ್ಮೆಂಟ್ಸ್ನ ಓದ್ಕೋಬೋದು ರೀಸೈಕಲ್ ಬಿನ್ ಬಗ್ಗೆ. ಸೊ ಕೊಟ್ಟಂಥ 1, 2 A, B, C ಕರೆಕ್ಟ್ ಇದೆ. ಇದು ಇಲ್ಲಿ ಕೊಟ್ಟಿದ್ದಾರೆ ಅವರು ರಿಮೂವಬಲ್ ಡ್ರೈವ್ ಅಂತಂದರೆ ಈಗ ಪೆನ್ ಡ್ರೈವಲ್ಲಿ ನೀವು ಏನಾದರೂ ಡಿಲೀಟ್ ಮಾಡಿದರೆ ಅವರು ರೀಸೈಕಲ್ ಬಿನ್ದಲ್ಲಿ ಹೋಗೋದಿಲ್ಲ. ಹೀಗಾಗಿ ಆಪ್ಷನ್ ಡಿ ಇಸ್ ದಿ ತಪ್ಪು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಡಿ ನೀವು ತಪ್ಪಾದಂತಂದರೆ ಎಲ್ಲನೂ ಎಲಿಮಿನೇಟ್ ಆಯಿತು. ಸೊ ಸರಿಯಾದ ಉತ್ತರ ಆಪ್ಷನ್ 1. ಓಕೆ, ನೆಕ್ಸ್ಟು ದ ಪ್ರೋಟೋಕಾಲ್ ಯೂಸ್ಡ್ ಬೈ ದ ವೆಬ್ ಬ್ರೌಸರ್ ಟು ರಿಕ್ವೆಸ್ಟ್ ಅ ವೆಬ್ ಪೇಜ್ ಫ್ರಮ್ ದಿ ವೆಬ್ ಸರ್ವರ್ ಅಂತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಹೈಪರ್ ಟೆಕ್ಸ್ಟ್ ಪ್ರೋಟೋಕಾಲ್ ಅಂತಾರೆ, HTP ಅಂತಾರೆ. ಓಕೆ, HTP ಹೈಪರ್ ಟೆಕ್ಸ್ಟ್ ಪ್ರೋಟೋಕಾಲ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಕರ್ನಾಟಕ ಗೌರ್ಮೆಂಟ್ ಓನ್ಸ್ ಆ್ಯಂಡ್ ಮೇಕ್ಸ್ ನುಡಿ ಸಾಫ್ಟ್ವೇರ್ ಅವೈಲಬಲ್ ಫ್ರೀ. ಹೌದು, ಸರಿಯಾಗಿದೆ. ಆ್ಯಂಡ್ ನುಡಿ ವಾಸ್ ಡೆವಲಪ್ಡ್ ಬೈ, ಇದು ಯಾರಿಂದ ಮಾಡಲ್ಪಟ್ಟಿದೆ ಅಂದರೆ ಗಣಕ ಪರಿಷತ್ನಿಂದ ಮಾಡಲ್ಪಟ್ಟಿದೆ. ಅದು ಕರೆಕ್ಟ್ ಇದೆ. ಇದು ನುಡಿ ಸಾಫ್ಟ್ವೇರು ಇಲ್ಲಿ ಕೆಳಕಂಡಂಥ ಕೆಲವೊಂದಿಷ್ಟು ಸಾಫ್ಟ್ವೇರ್ ಕೊಡ್ತೀವಿ, ಕೆಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು. ಯಾವುವು? ಆ್ಯಕ್ಸೆಸ್ಸು, ಒರಾಕಲ್ಲು, SQL, DB2. ಓಕೆ, ಮಾಡ್ತದೆ. ಇದರೊಂದಿಗೆ ಅದು SQL ಇಲ್ಲಿ ಮಾಡಿದ್ದಾರೆ. MySQLಗೂ ಕೂಡ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಆಪ್ಷನಲ್ಲಿ ಡಿದಲ್ಲಿ ನೋಡೋರು ನಾಟ್ ಸಪೋರ್ಟ್ ಕೇಳಿದ್ದಾರೆ, ಮಾಡೋದಿಲ್ಲ ಅಂತಂದರೆ. ಮಾಡೋದಿಲ್ಲಲ್ಲ, ಇದು ಮಾಡ್ತದೆ. ಹೀಗಾಗಿ ಡಿ ತಪ್ಪಿದೆ. ಸೊ ಡಿ ತಪ್ಪಿತ್ತು ಅಂತಂದರೆ ನೋಡಿ, ಡಿ ಎಲ್ಲ ಕಡೆ ತೆಗೆದುಬಿಡಿ. ಆಪ್ಷನ್ 4 ಇದು ಕರೆಕ್ಟ್ ಆನ್ಸರ್. ಸೊ ಎಲಿಮಿನೇಷನ್ಲಿಂದ ಕೂಡ ಮಾಡ್ಬೋದಾಗಿತ್ತು, ಬಟ್ ಯು ಮಸ್ಟ್ ಬಿ ನೋ ದಿ ಇನ್ಫಾರ್ಮೇಷನ್. ಇಲ್ಲಿ ಒಂದು ಹೈರಾರ್ಕಿ ಕೇಳಿದ್ದಾರೆ. ಇಲ್ಲಿ ಹೈರಾರ್ಕಿ ಅಂತಂದರೆ ಇಲ್ಲಿ ಬಿಟ್ಟು ಕ್ಯಾರೆಕ್ಟರ್ ಅಂದರೂ ಒಂದೇ, ಬಿಟ್ ಅಂದರೂ ಒಂದೇ. ಕ್ಯಾರೆಕ್ಟರ್ ಅಥವಾ ಬಿಟ್ಟು, ನೆಕ್ಸ್ಟ್ ಫೀಲ್ಡ್ ಬರುತ್ತೆ, ಆಮೇಲೆ ರೆಕಾರ್ಡ್ ಬರುತ್ತೆ, ಫೈಲ್ ಬರುತ್ತೆ, ಆಮೇಲೆ ಡಾಟಾ ಬೇಸ್ ಬರುತ್ತೆ. ಇದು ಡಾಟಾ ನಿಮಗೆ DBMS ಅಂತಾರೆ, ಡಾಟಾ ಮ್ಯಾನೇಜ್ಮೆಂಟು. ಅದರಲ್ಲಿ ನೀವು ಸ್ವಲ್ಪ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಈಸಿ ಕ್ವಶನು. ಓಕೆ, ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಸ್ಪೀಡ್ ಆಫ್ CPU ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಅಂತಾರೆ. ಸೊ ಯೂಸ್ವಲಿ ನಿಮ್ಗೆ ಏನಾಗುತ್ತೆ ಕನ್ಫ್ಯೂಷನು, ಗೀಗಾ ಹರ್ಟ್ಸು, ಮೆಗಾ ಹರ್ಟ್ಸ್ನಲ್ಲಿ ನೀವು ಪ್ರೊಸೆಸರ್ ಸ್ಪೀಡ್ನ ನೋಡಿರ್ತೀರಿ. ಹೀಗಾಗಿ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಆಮೇಲೆ ಇಲ್ಲಿ ನೀವು ಈಗ ಇದು ಕೂಡ ನಾನು ಹೇಳ್ತೇನೆ ನಿಮಗೆ, ಮಿಲಿ ಸೆಕೆಂಡ್ ಇದೆ. ಓಕೆ, ಈ ಮಿಲಿ ಸೆಕೆಂಡು, ಮೈಕ್ರೋ ಸೆಕೆಂಡ್ಸು, ನ್ಯಾನೋ ಸೆಕೆಂಡ್ಸು ಇವೆಲ್ಲ ಇದೆಲ್ಲ, ಇವು ಜನ್ರೇಷನ್ ಮೇಲೆ ಚೇಂಜ್ ಆಗ್ತದೆ. ಇದು ಫಸ್ಟ್ ಜನ್ರೇಷನು, ಸೆಕೆಂಡ್ ಜನ್ರೇಷನು, ಥರ್ಡ್ ಜನ್ರೇಷನು, ಈ ರೀತಿ ಜನ್ರೇಷನ್ ಮೇಲೆ ಚೇಂಜ್ ಆಗ್ತದೆ. ಅವರು ಇದು ಅವ್ರೇನು ಕೇಳಿದ್ದಾರೆ, CPU ಸ್ಪೀಡ್ ಮೆಸರ್ಡ್ ಇನ್ ಟರ್ಮ್ಸ್ ಆಫ್ ಇದ್ದಾರೆ. ಅದು ಕ್ಲಾಕ್, ಇಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್ ಇಸ್ ದಿ ರೈಟ್ ಆನ್ಸರ್. ಓಕೆ, ನೋ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಫಾಸ್ಟೆಸ್ಟ್ ಯಾವುದು ಫಾಸ್ಟೆಸ್ಟ್ ಮೆಮ್ರಿ ಯಾವುದು ಅಂತ ಕೇಳ್ತಾರೆ, ಅದು ಕೇಕ್ ಮೆಮ್ರಿ. ಓಕೆ, ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ಸೈಬರ್ ಕ್ರೈಮ್ ಆಫ್ ಆಕ್ಸೆಸಿಂಗ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಬೈ ಇಂಪರ್ಸನೇಟಿಂಗ್ ಒನ್ಸೆಲ್ಫ್ ಆ್ಯಸ್ ಅ ಟ್ರಸ್ಟ್ವರ್ದಿ ಎಂಟಿಟಿ ಇನ್ ಅ ಡಿಜಿಟಲ್ ಕಮ್ಯುನಿಕೇಷನ್ ಇಸ್ ಕಾಲ್ಡ್ ಅಸ್. ಸೊ ಈ ಒಂದು ಇದಕ್ಕೆ ಫಿಶಿಂಗ್ ಅಂತಾರೆ. ಸೊ ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್. ಆಮೇಲೆ ಒಂದು ಫ್ರೀ ಡಿಫೈನ್ ಸೆಟ್ ಆಫ್ ಕಲರ್ಸ್, ಫಾಂಟ್ಸ್ ಆ್ಯಂಡ್ ವಿಜುವಲ್ ಎಫೆಕ್ಟ್ಸ್ ಅಪ್ಲೈಡ್ ಫಾರ್ ದ ಸ್ಲೈಡ್. ಪವರ್ ಪಾಯಿಂಟ್ನಲ್ಲಿ ಮೊದಲೇ ನಾವು ಈ ರೀತಿ ಕಲರು, ಈ ರೀತಿ ಫಾಂಟ್ಸು, ಇದು ವಿಜುವಲ್ ಎಫೆಕ್ಟ್ಸ್ನ ಇದು ಎಲ್ಲ ಮೊದಲೇ ಸೆಟ್ ಮಾಡಿಬಿಟ್ಟು ಆಮೇಲೆ ಸ್ಲೈಡ್ಸ್ ರೆಡಿ ಮಾಡ್ತೀವಿ. ಅದಕ್ಕೆ ಏನು ಹೇಳ್ತಾರೆ ಅಂತ ಕೇಳ್ತಾರೆ ಅವರು. ಅದಕ್ಕೆ ಥೀಮ್ಸ್ ಅಂತ ಹೇಳ್ತೇವೆ. ಓಕೆ, ಡಿಫ್ರೆಂಟ್ ಥೀಮ್ಸ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡೋದ್ರಿಂದ ಅದು ಮೊದಲೇ ಸೆಲೆಕ್ಟ್ ಮಾಡಿಬಿಡುತ್ತೆ. ಆ್ಯಂಡ್ ಅಗೇನ್ ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್, ಕನ್ನಡದಲ್ಲಿ ನೀವು ರೆಫರ್ ಮಾಡಿ. ಇಲ್ಲೊಂದು ಆಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಇಸ್ ಇಂಡಿಕೇಟ್ ಇನ್ ಎಕ್ಸೆಲ್ಸ್. ಓಕೆ, MS Excelಲ್ಲಿ ಸಿಂಬಾಲ್ ಅಂತಾರೆ, ಇದು $ಸೈನು. ಇಲ್ಲಿ ಅಬ್ಸಲ್ಯೂಟ್ ಸೆಲ್ ಅಂತಂದರೆ ಅದು ಚೇಂಜ್ ಮಾಡುವುದಿಲ್ಲ, ಅದೊಂದು ಆ ಸೆಲ್ಗೆ ಚೇಂಜ್ ಮಾಡಲಿ ಬರೋದಿಲ್ಲ, ಅದಕ್ಕಾಗಿ ಅಬ್ಸಲ್ಯೂಟ್ ಅಂತಾರೆ. ದ ಬೈನರಿ ಇಕ್ವಲೆಂಟ್ ಆಫ್ ಅ ಡೆಸಿಮಲ್ ನಂಬರ್ ಅಂತಂದರೆ, ಸೊ ದಿಸ್ ಒನ್ ವಾಸ್ ಈಸಿ ಆ್ಯಕ್ಚುಲಿ. ಏನು ಮಾಡ್ಬೇಕಂದ್ರೆ 2:0, 2:1, 2:2, 4 ಡಿಜಿಟ್ ಕೊಟ್ಟಿದ್ದಲ್ಲ, 2:3. 2:0 ಅಂತಂದರೆ ಇಲ್ಲಿ ನೀವು ಯೂಸಲಿ 0 ಇರುತ್ತೆ, ಇಲ್ಲಿ 2 ಇರುತ್ತೆ, ಆಮೇಲೆ ಇಲ್ಲಿ 4, ಇಲ್ಲಿ 8 ಇರುತ್ತೆ. ಈಗ ನಿಮಗೆ 13 ಆಗಬೇಕಂದ್ರೆ ಯಾವಕ್ಕೆಲ್ಲ 1 ಹಾಕಬೇಕು, ಇದಕ್ಕೆ 1 ಹಾಕ್ತೇನೆ, ಇದಕ್ಕೆ 1 ಹಾಕ್ತೇನೆ. ಎಷ್ಟಾಯಿತು? 8, 4, 12 ಆಯಿತು. ಆಮೇಲೆ ಇಲ್ಲಿ 1 ಹಾಕ್ತೇನೆ ನಾನು, ಇಲ್ಲಿ 1 ಇಟ್ಕೊಳ್ಳಿ. ಓಕೆ, ಇದು 1 ಇಟ್ಕೊಳ್ಳಿ. 2:0, 1. ಇವು ಇಲ್ಲಿ ನಾನು ಏನು ಹಾಕ್ತೀನಿ, ಈ 0 ಹಾಕ್ತೇನೆ. ಇನ್ ಕೇಸ್ ಇಲ್ಲಿ 1 ಹಾಕಿದೆ ಅಂತಂದರೆ ಇದು ಎಷ್ಟಾಗುತ್ತೆ? 12, 13, 15 ಆಗುತ್ತೆ. ನನಗೆ ಎಷ್ಟು ಬೇಕು? 8, 4, 8, 4, 12. ಇಲ್ಲಿ 1 ಜಾಗದಲ್ಲಿ ನಾನು 1 ಹಾಕ್ತೇನೆ. ಹೀಗಾಗಿ ಇವೆಲ್ಲ ಆನ್ ಆಗುತ್ತೆ. ಓಕೆ, 13 ಬರುತ್ತೆ. ಸೊ ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ಇಟ್ ವಾಸ್ ಈಸಿ, ಬಟ್ ಯು ಮಸ್ಟ್ ಬಿ ನೋಯಿಂಗ್ ದಿ ಕಾನ್ಸೆಪ್ಟ್ ಅನ್ಲೆಸ್ ಇಟ್ ವಾಸ್ ಲೆಟ್ ಇಟ್ ಬಿ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೆಕೆಂಡರಿ ಸ್ಟೋರೇಜ್ ಅಂತ ಕೇಳ್ತಾರೆ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೆಕೆಂಡರಿ ಸ್ಟೋರೇಜ್ ಅಂದರೆ ಇದು ಸ್ಟೋರೇಜ್ ಜಾಸ್ತಿ ಇರುತ್ತೆ, ಸ್ಪೀಡ್ ಕಡಿಮೆ ಇರುತ್ತೆ ಮತ್ತು ಕಾಸ್ಟ್ ಕಡಿಮೆ ಇರುತ್ತೆ. ಹೀಗಾಗಿ ಇದು ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ಸೆಕೆಂಡರಿ ಮೆಮ್ರಿ ಇದು. URLದು ಕರೆಕ್ಟ್ ಸೀಕ್ವೆನ್ಸ್ ಕೇಳ್ತಾ ಇದ್ದಾರೆ. ಈಗ ನೀವೇನು ಇನ್ ಕೇಸ್ ಅಂದ್ಕೊಳ್ಳಿ https gsweb.com ಅಂತಿತ್ತಂದರೆ, ಸೊ ಅಲ್ಲಿ ಫಸ್ಟ್ ಬರೋದು ಪ್ರೋಟೋಕಾಲು, ಆಮೇಲೆ ಡೊಮೈನ್ ನೇಮು, ಆಮೇಲೆ ನೀವು ಅಲ್ಲಿ ಕರೆಂಟ್ ಅಫೇರ್ಸ್ ಮೆಟೀರಿಯಲ್ ಏನಾದರೂ ಆಕ್ಸೆಸ್ ಮಾಡ್ತಾ ಇದ್ದಾರೆ, ಪಾತ್ ಬರುತ್ತೆ, ಫೈಲ್ ನೇಮ್ ಬರುತ್ತೆ. ಈ ರೀತಿ ನೀವು ಮಾಡ್ಬೋದು.
ಇದು ಸರಿಯಾದ ಉತ್ತರ ಆಪ್ಷನ್ 1. ಸೊ ನೆಕ್ಸ್ಟ್ ಒನ್ ಇನ್ ಕಂಪ್ಯೂಟರ್ ಸೆಕ್ಷನ್, ಎಮ್ ಎಸ್ ಎಕ್ಸೆಲ್ನಲ್ಲಿ ಅಲೈನ್ಮೆಂಟ್ ಕಂಟೆಂಟ್ ಅಂತ ಕೇಳ್ತಾರೆ. ಸೊ ಅಲೈನ್ಮೆಂಟ್ ಕಂಟೆಂಟ್ ಹೇಗಿರುತ್ತೆ ಅಂದರೆ, ಸೊ ಎಮ್ ಎಸ್ ಎಕ್ಸೆಲ್ ಈ ರೀತಿ ಇರುತ್ತೆ ಅಂತಂದರೆ ಬಾಕ್ಸ್ ಇರುತ್ತೆ. ಇಲ್ಲಿ ಏನಾದರೂ ಈಗ ನನ್ನ ಹೆಸರು ಕೆ ಅಂತ ಬರದೆ ಇದು ಟೈಪ್ ಮಾಡಿದ ನಂತರ ಅದು ಲೆಫ್ಟ್ ಸೈಡ್ನಲ್ಲಿ ಬರುತ್ತೆ. ಓಕೆ, ಇಲ್ಲಿ ನಾವು 1 ಅಂತ ಬರೆದಿದೆ ಅಂದರೆ ಅದು ನಾನು ಎಂಟ್ರಿ ಹೊಡೆದ ನಂತರ 1 ಇಲ್ಲಿ ಬರುತ್ತೆ. ಸೊ ಇದು ಲೆಫ್ಟಿಗೆ ಅಲೈನ್ ಆಗುತ್ತೆ, ಇದು ರೈಟಿಗೆ ಅಲೈನ್ ಆಗುತ್ತೆ ನಂಬರ್ಸು. ಹೀಗಾಗಿ ಇದು ನಾರ್ಮಲಿ ಬೈ ಡಿಫಾಲ್ಟ್ ಇದು ಈ ರೀತಿಯೇ ಇರುತ್ತೆ. ಹೀಗಾಗಿ ಆಪ್ಷನ್ 3 ಇಸ್ ಕರೆಕ್ಟ್ ಆನ್ಸರ್. ಸೊ ಇದು ಕಂಪ್ಯೂಟರ್ ಸೆಕ್ಷನ್ ಆಯಿತು ಸ್ನೇಹಿತರೆ. ಈಗ ಮೂವಿಂಗ್ ಟು ದಿ ನೆಕ್ಸ್ಟ್ ಇಂಗ್ಲೀಷ್ ಸೆಕ್ಷನ್. ಲೆಟ್ ಅಸ್ ಕ್ವಿಕ್ಲಿ ಲುಕ್ ಎಟ್ ದಿ ಇಂಗ್ಲೀಷ್ ಸೆಕ್ಷನ್ಸ್ ಕ್ವಶನ್ಸ್ ಫ್ರಮ್ 66 to 69 ಏನಿದೆ ಅಂತಂದರೆ 66 to 69 ದೇ ಆರ್ ಆಸ್ಕಿಂಗ್ ಅಸ್ ಒಂದು ಎಕ್ಸ್ಪ್ರೆಷನ್ ಇದೆ, ಸಿಂಗಲ್ ವರ್ಡ್ನಲ್ಲೇ ನಾವು ಹೇಳಬೇಕು ಏನಂತೇಳಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಒಂದು ಎಕ್ಸಾಂಪಲ್ ಇರುತ್ತೆ, ಆನ್ಸರ್ ಏನು ಅದು ಕೂಡ ಕೊಟ್ಟಿರ್ತಾರೆ. ಜಸ್ಟ್ ಕೈಂಡ್ಲಿ ಯು ಗೋ ಥ್ರೂ ಯುವರ್ ಸೆಲ್ಫ್ ಆ್ಯಂಡ್ ನಾವಿಲ್ಲಿ ಸರಿಯಾದ ಉತ್ತರಗಳು ನೋಡ್ತಾ ಹೋಗೋಣ ಪ್ರಶ್ನೆಗಳಿಗೆ. ಅ ಪ್ಲೇಸ್ ಆಫ್ ಬರಿಯಲ್ ಅಂತಂದರೆ ಸಿಮೆಟ್ರಿ. 66 ಆಪ್ಷನ್ ಎ. 67 ದ ಗೌರ್ಮೆಂಟ್ ಬೈ ದ ರಿಪ್ರೆಸೆಂಟೇಟಿವ್ ಆಫ್ ದ ಪೀಪಲ್ ಅಂತಂದರೆ ಇದು ಡೆಮೋಕ್ರಸಿ. ದ್ಯಾಟ್ ವಿಚ್ ಈಸ್ ಅಗೇನ್ಸ್ಟ್ ಲಾ, ಕಾನೂನಿನ ವಿರುದ್ಧ, ಇಲ್ಲೀಗಲ್. ಓಕೆ, ಲೀಗಲ್ ಅಂದರೆ ಕಾನೂನು ಬದ್ಧ, ಕಾನೂನು ವಿರುದ್ಧ ಅಂದರೆ ಇಲ್ಲೀಗಲ್. ಅತಿಯಾದ ಪ್ರೀತಿ ದೇಶದ ಮೇಲೆ, ಅದಕ್ಕೆ ದೇಶಭಕ್ತಿ ಅಂತ, ಅದಕ್ಕೆ ಪ್ಯಾಟ್ರಿಯಾಟ್ ಅಂತ. ಓಕೆ, ದ ಒನ್ ಹೂ ಹ್ಯಾಸ್ ಅ ಗ್ರೇಟ್ ಲವ್ ಫಾರ್ ಒನ್ಸ್ ಕಂಟ್ರಿ. ಓಕೆ, ನೆಕ್ಸ್ಟು ಕ್ವಶನ್ಸು ಇಲ್ಲಿ ಪಾಸಿಟಿವು, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ನು ಚಾಯ್ಸ್ ಮಾಡಬೇಕು 72ಲಿಂದ. ಇಲ್ಲಿ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ಆನ್ಸರ್ ಹೇಳ್ತಾ ಹೋಗ್ತೇನೆ. 70th, ಡಾಲಿ ವರ್ಕ್ಸ್ ಹಾರ್ಡರ್. ಓಕೆ, ಹಾರ್ಡರ್, ಡಾಲಿ ವರ್ಕ್ಸ್ ಹಾರ್ಡರ್ ದೆನ್ ಟಾಮ್. She speaks loudest. Okay, loudest of all. Next, he doesn't sing as melodiously as she does. Okay, next 73rd, ಇಲ್ಲಿ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಏನಾದರೂ ಎರರ್ ಇದ್ದರೆ ಎರರ್ ಅಂತ ಹೇಳಬೇಕು, ಇಲ್ಲಾಂದರೆ ನೋ ಎರರ್ ಹೇಳಬೇಕು. 73ದಿಂದ 76. ಸೊ 73rd ನೀವು ನೋಡೋದಾದರೆ ಮೈ ಟು ಸನ್ ಇನ್ ಲಾ ಹ್ಯಾವ್ ಕಮ್ ಟು ಸಿ ಮೀ. ಇಲ್ಲಿ ಎಸ್ ಆಗಬೇಕು, ಸನ್ಸ್ ಆಗಬೇಕು. ಸೊ ಒಂದನೇದರಲ್ಲಿ ತಪ್ಪಿದೆ. ಓಕೆ, ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟು ದ ಪೆಸಿಫಿಕ್ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್. ಇದು ಆ್ಯಕ್ಚುಲಿ ಎರಡನೇದರಲ್ಲಿ ತಪ್ಪಿದೆ, ಇದು ದ ಡೀಪೆಸ್ಟ್ ಆಗಬೇಕು, ಅದು ಒಂದೇ ಇರೋದು, ಪರ್ಟಿಕ್ಯುಲರ್ಲಿ ಹೇಳಬೇಕು. ಆಮೇಲೆ ಸೆಕೆಂಡು 75th, ದ ಕೋಚ್ ಟೋಲ್ಡ್ ದ್ಯಾಟ್ ಎವ್ರಿ ಒನ್ ಆಫ್ ದ ಪ್ಲೇಯರ್ ಅಲ್ಲ, ಈಚ್ ಒನ್ ಆಫ್ ದ ಪ್ಲೇಯರ್. ಓಕೆ, ಸೊ ಹ್ಯಾವ್ ಟು ಅಟೆಂಡ್, ಇಲ್ಲಿ ಆಪ್ಷನ್ 2ದಲ್ಲಿ ಸೆಕೆಂಡ್ ಇದರಲ್ಲಿ ಆಪ್ಷನ್ 2ದಲ್ಲಿ ತಪ್ಪಿದೆ. 76th, ನೋ ಸೋನರ್ ಡಿಡ್ ದ ಟೈಗರ್ ಅಪಿಯೋ ದ್ಯಾನ್ ಶೂಟ್ ಆಗಬೇಕು, ದ್ಯಾನ್ ಶಾಟ್ ದ್ಯಾನ್ ಆಗಬೇಕು. ಓಕೆ, ದ್ಯಾನ್. ಸೊ ಆಪ್ಷನ್ 3 ಇಸ್ ಕರೆಕ್ಟ್. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್. ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ಪ್ಯಾಸೇಜ್ ದಿಸ್ ಇಸ್ ಅ ಸಿಂಪಲ್ ಪ್ಯಾಸೇಜ್, ಯು ಕೈಂಡ್ಲಿ ಗೋ ಥ್ರೂ ಯುವರ್ ಸೆಲ್ಫ್. ಇದು ಪ್ಯಾಸೇಜ್ನ ನೀವು ನೋಡ್ಕೊಳ್ಳಿ. ಐ ವಿಲ್ ಗಿವ್ ಯು ದಿ ಆನ್ಸರ್ಸ್ ಹಿಯರ್. ವೊಕ್ಯಾಬ್ಯುಲರಿ ಮೀನ್ಸ್ ಏನಂದರೆ ಇದು ವರ್ಡ್ ಸ್ಟಾಕ್ ಆಗುತ್ತೆ ಆ್ಯಸ್ ಪರ್ ದಿ ಪ್ಯಾಸೇಜ್. ಆ್ಯಂಡ್ ವೊಕ್ಯಾಬ್ಯುಲರಿ ಕುಡ್ ಬಿ ಎನ್ಹಾನ್ಸ್ಡ್ ಥ್ರೂ, ಯಾವ ರೀತಿಯೆಲ್ಲ ಹೆಚ್ಚಿಗೆ ಮಾಡ್ಬೋದು ಅಂದರೆ ರೀಡಿಂಗ್, ಕನ್ವರ್ಸೇಷನ್, ಡಿಕ್ಷನರಿ, ಆಲ್ ಆಫ್ ದಿ ಅಬೌವ್ ಇಸ್ ದಿ ಕರೆಕ್ಟ್ ಆನ್ಸರ್. ಗುಡ್ ವೊಕ್ಯಾಬ್ಯುಲರಿ ಈಸ್ ಎಸೆನ್ಷಿಯಲ್. ಅದಕ್ಕೆ ಇದು ಬೇಕಾಗಿರ್ತದೆ ಅಂತಂತಂದರೆ ಆ್ಯಸ್ ಪರ್ ದಿ ಪ್ಯಾಸೇಜು ಇವೆಲ್ಲ ಕೂಡ ಸರಿಯಾಗಿದೆ, ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಪಿಕ್ ದ ವರ್ಡ್ ದ್ಯಾಟ್ ಡಸ್ ನಾಟ್ ಮೀನ್ಸ್ ಇಂಪ್ರೂವ್ ಅಂದರೆ ಯಾವಲ್ಲ ಇಂಪ್ರೂವ್ ಅಂತಂದರೆ. ಸೊ ಕೊಟ್ಟಂಥ ಉತ್ತರಗಳಲ್ಲಿ ಎನ್ಹಾನ್ಸ್ ಹೌದು, ರಿಚ್ ಹೌದು, ಎನ್ಲಾರ್ಜ್ ಹೌದು. ಹೀಗಾಗಿ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಸರಿಯಾದ ಉತ್ತರ ಎಂಡ್ಯೂರ್. ಓಕೆ, ಎಂಡ್ಯೂರ್ ಅಲ್ಲ. ಸೊ 81 to 84 ಇಲ್ಲಿ ನಿಮಗೆ ಅವರು ಅಂಡರ್ಲೈನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸಿನೋನಿಮ್ಸ್ ಹೇಳಬೇಕು ಅಂದರೆ ಸಮಾನಾರ್ಥಕ ಪದಗಳು ಹೇಳಬೇಕು. ಸೊ 1 ಇದು, ಸಾರಿ ಫಾರ್ ದಿ ಇಂಟರ್ಪ್ರಿಟೇಷನ್. ಸೊ ಇಲ್ಲಿ ನೆಕ್ಸ್ಟು ಆಬ್ಸ್ಟಿನೇಟ್ ಅಂತಂದರೆ ಏನಿದ್ದಾರೆ ಅಂದರೆ ಪೀಪಲ್ ಮೇಕ್ಸ್ ಅದರ್ಸ್ ಲೈಫ್ ಡಿಫಿಕಲ್ಟ್ ಅಂತಿದೆ, ಇದು ಸ್ಟಬಾರ್ನ್. ಓಕೆ, ಸರಿಯಾದ ಉತ್ತರ ಸ್ಟಬಾರ್ನ್. ನೆಕ್ಸ್ಟು ಸೇವರಿ ಫುಡ್ಸ್ ಆರ್ ನಾಟ್ ನೆಸೆಸರಿ ಹೆಲ್ದಿ. ಇಲ್ಲಿ ಸರಿಯಾದ ಉತ್ತರ ಸಾಲ್ಟಿ. ಓಕೆ, ಸಾಲ್ಟಿ. ನೆಕ್ಸ್ಟು ದ ಏರಿಂಗ್ ಅಕೌಂಟ್ ವಾಸ್ ಆರ್ಡರ್ ಟು ಮೇಕ್ ಅ ಫುಲ್ ರೆಸ್ಟಿಟ್ಯೂಷನ್ ಟು ದ ಅಗ್ರೀಡ್ ಕಸ್ಟಮರ್. ಸೊ ಇಲ್ಲಿ ಸರಿಯಾದ ಉತ್ತರ ರಿಟರ್ನ್ ಆಫ್ ಮನಿ. ನೆಕ್ಸ್ಟು ಇಫ್
ಇಫ್ ವಿ ಆರ್ ಸರ್ವೈವ್ ಇಟ್ ಡಸಂಟ್ ಹೆಲ್ಪ್ ಅಸ್ ಇನ್ ಅರ್ನಿಂಗ್ ಸೆಲ್ಫ್ ರೆಸ್ಪೆಕ್ಟ್. ಸೊ ಸರಿಯಾದ ಉತ್ತರ ಇಲ್ಲಿ ಯಾವುದಿದು ಸ್ಲಾವಿಶ್ ಆಗುತ್ತೆ, ಸ್ಲಾವಿಶ್. ಸೊ ನೆಕ್ಸ್ಟು ಡೈರೆಕ್ಷನ್ ಚೇಂಜ್ ಇದೆ. ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನ ಹೇಳ್ತಾ ಹೋಗಬೇಕು. 85ರಿಂದ ಮೈ ಗ್ರ್ಯಾಂಡ್ ಫಾದರ್ ಸ್ಯಾಂಕ್ ಇಂಟು ವಾಲ್ಯೂಮಿನಸ್. ಓಕೆ, ತುಂಬ ದೊಡ್ಡದರಲ್ಲಿ ಆರ್ಮ್ ಚೇರ್ ಅಂತಿದೆ. ಇದ್ರ ವಿರುದ್ಧಾರ್ಥಕ ಪದ ಸ್ಮಾಲ್ ಆಗುತ್ತೆ. 85 = 1. 86 ವಿ ಹ್ಯಾವ್ ಅಬಂಡೆಂಟ್ ಎವಿಡೆನ್ಸ್ ಟು ಪ್ರೂವ್ ಹೀಸ್ ಗಿಲ್ಟ್ ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಸ್ಕೇರ್. ಅಬಿಡೆನ್ಸ್ದು ಅಪೋಸಿಟ್ ವರ್ಡ್ ಹೇಳಬೇಕು ನೀವು. ಶಿ ಹೇಟೆಡ್ ಇನ್ಸೊಲೆಂಟ್ ಟೋನ್ ಆಫ್ ಹೀಸ್ ವಾಯ್ಸ್ ಅಂತಿದೆ. ಇದು ರೆಸ್ಪೆಕ್ಟ್ಫುಲ್ ಬರ್ತದೆ. ಸರಿಯಾದ ಉತ್ತರ. 88 ದ ಪಿಕ್ಚರ್ ಹ್ಯಾಸ್ ಟೂ ಮಚ್ ರಿಡಂಡೆಂಟ್ ಡೀಟೇಲ್ಸ್ ಅಂತಿದೆ. ನೆಸೆಸರಿ. ಓಕೆ, ನೆಸೆಸರಿ. ಸೊ ನೆಕ್ಸ್ಟು ಫ್ರಮ್ 89 to 82 ಇಲ್ಲಿ ನೀವು ಪ್ರಿಫಿಕ್ಸ್ನ ಹೇಳಬೇಕು. ಪ್ರಿಫಿಕ್ಸ್ ಅಂತಂತಂದರೆ ಒಂದು ಪದದ ಮುಂದೆ ಹಚ್ಬೋದಾದಂಥ ಕೀ ಪದಗಳು ಅಂತ ಹೇಳ್ತೀವಿ ಅದಕ್ಕೆ ಪ್ರಿಫಿಕ್ಸು. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಇಲ್ಲಿ 89 ಏನಂದರೆ ದೇರ್ ಹ್ಯಾಸ್ ಬಿನ್ ಎ ಫರ್ದರ್ ಸ್ಮಾಲ್ ಡ್ಯಾಶ್ ವ್ಯಾಲ್ಯೂಯೇಷನ್ ಅಗೇನ್ಸ್ಟ್ ದ ಡಾಲರ್ ಅಂತಾರೆ. ಅಂದರೆ ಇಲ್ಲಿ ನಿಮಗೆ ಹಿಂಟ್ ಕೂಡ ಕೊಟ್ಟಿದ್ದಾರೆ, ರೆಡ್ಯೂಸ್ ದ ವ್ಯಾಲ್ಯೂ. ರೆಡ್ಯೂಸ್ ಮಾಡೋದು ಏನಾಕೈತಿ, ಇವು ಡಾಲರ್ ಅಂತ, ಅದಕ್ಕೆ ಡಿವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ಓಕೆ, ಡಿವ್ಯಾಲ್ಯೂಯೇಷನ್. He has worried that the plan might dash fire ಅಂತಿದೆ. ಓಕೆ, ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಟು ಫೇಲ್ ಟು ಹ್ಯಾವ್ ಎಫೆಕ್ಟ್ ಆರ್ ನಾಟ್ ವರ್ಕಿಂಗ್ ಕರೆಕ್ಟ್ಲಿ ಅಂದರೆ ಮಿಸ್ ಫೈರ್ ಆಗುತ್ತೆ. ಸೊ 91 ದಿಸ್ ಮಂತ್ ಮಾರ್ಕ್ಸ್ ಮೈ ಫಸ್ಟ್ ಆ್ಯನಿವರ್ಸರಿ ಹ್ಯಾಸ್ ಎ ಡ್ಯಾಶ್ ಸ್ಮೋಕರ್. ಇದು ನಾನ್ ಸ್ಮೋಕರ್ ಆಗುತ್ತೆ. ಇಫ್ ದೇರ್ ವಾಸ್ ಅ ಡ್ಯಾಶ್ ಮಾರ್ಷಿಯಲ್ ಅಗ್ರಿಮೆಂಟ್ ದ ಕೋರ್ಟ್ ವುಡ್ ಕನ್ಸಿಡರ್ ದ ಮ್ಯಾಟರ್. ಅಂದರೆ ಇಲ್ಲಿ ಹೇಳ್ತಾ ಇರೋರು ಹ್ಯಾಪ್ನಿಂಗ್ ಬಿಫೋರ್ ಅಂತಂದರೆ ಪ್ರೀ ಬರುತ್ತೆ, ಪೋಸ್ಟ್ ಅಂದರೆ ಆಫ್ಟರು. ಓಕೆ, ಆಫ್ಟರ್ಗೆ ಪೋಸ್ಟ್ ಅಂತಾರೆ. ನೆಕ್ಸ್ಟು ವಿ ಆರ್ ಮೂವಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್. 93 to 96 ಇಲ್ಲಿ ಇಡಿಯಮ್ ಫ್ರೇಸಸ್ ಇದೆ. ಓಕೆ, ಇಡಿಯಮ್ ಆ್ಯಂಡ್ ಫ್ರೇಸಸ್ ಇದೆ. ಇದನ್ನು ಎಕ್ಸ್ಪ್ಲೇಷನ್ನ ನೋಡ್ಕೋಬೋದು, PDF ಡೌನ್ಲೋಡ್ ಮಾಡ್ಕೊಂಬಿಟ್ಟು. ಈ ವಿಲ್ಲಿ ನಿಲ್ಲಿ ಹಿ ಹ್ಯಾಸ್ ಟು ಗೋ ದೇರ್ ಅಂತ ಇದೆ. ಸೊ ಈ ಇಡಿಯಮ್ ಫ್ರೇಸಸ್ಗೆ ಸರಿಯಾದ ಒಂದು ಎಕ್ಸ್ಪ್ಲೇಷನ್ ಏನಂದರೆ ಹಿ ವಿಶಸ್ ಆರ್ ನಾಟ್ ಹಿ ಹ್ಯಾಸ್ ಟು ಗೋ ದೇರ್. 94 ದ ಕಮ್ಯುನಲ್ ಪಾಲಿಸಿ ಆಫ್ ದ ಔರಂಗಜೇಬ್ ಪುಟ್ ದ ಲಾಸ್ಟ್ ನೇಲ್ ಇನ್ ದ ಕಾಫಿ ಆಫ್ ದ ಮುಘಲ್ ಎಂಪೈರ್ ಅಂತಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ನಿಮಗೆ ಆಪ್ಷನ್ 2 ದ ಕಮ್ಯುನಲ್ ಪಾಲಿಸಿ ಆಫ್ ಔರಂಗಜೇಬ್ ವಾಸ್ ದ ಲಾಸ್ಟ್ event which brought about the complete end of a Mughal empire. So next one, question number 95th. Don't believe him, he is a wolf in a sheep's clothing ಅಂತಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಡೋಂಟ್ ಬಿಲೀವ್ ಹಿಮ್ ಈಸ್ ಅ ರತ್ಲೆಸ್ ಪರ್ಸನ್ ಹೂ pretends to be a harmless but he is a harm. And again 96th, Shylock had a windfall suddenly become rich. So that Shylock had an unexpected good fortune and suddenly become rich. ಸರಿಯಾದ ಉತ್ತರ. ಸೊ 97th, ಇವು ಸಮಥಿಂಗ್ ಲೈಕ್ ಅದು ಸಿಮಿಲರ್ ವರ್ಡ್ಸ್ನ ಹೇಳಬೇಕು. ವರ್ಡ್ಸ್ ಫೇಸಸ್ ಕೊಟ್ಟಿದ್ದಾರೆ, ಮೀನಿಂಗ್ ಆಫ್ ದ ವರ್ಡ್ ಫೇಸಸ್ದು ಈ ಮೀನಿಂಗ್ ಏನು ಹೇಳ್ತದೆ ಅಂತ ಹೇಳಬೇಕು. ಸೊ ಇಲ್ಲಿ ಆಪ್ಷನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಅದೇ ರೀತಿ ನೋಡಿದ್ರೆ ನೈವ್ ಅಂತಂತಂದರೆ ನಿಮಗೆ ಸಿಂಪಲ್. ಮುಂದೆ ಇಂಬಿಸೈಲ್ ಅಂತಂದರೆ ನಿಮಗೆ ಮೆಂಟಲಿ ವೀಕ್. ಓಕೆ, ಮೆಂಟಲಿ ವೀಕ್. ಸ್ಕ್ವಾಲಿಡ್ ಅಂತಂದರೆ ಡರ್ಟಿ. ಓಕೆ, ಡರ್ಟಿ. ಸೊ ಲಾಸ್ಟ್ ಕ್ವಶನ್, ರತ್ಲೆಸ್ ಅಂತಂದರೆ ನಿಮಗೆ ಮರ್ಸಿಲೆಸ್. ಸೊ ವಿತ್ ದಿಸ್ ಡಿಯರ್ ಸ್ಟೂಡೆಂಟ್, ಇವು ಮೋಸ್ಟ್ ಅಪ್ರೋಪ್ರಿಯೇಟ್ ಕೀ ಆನ್ಸರ್ಗಳು ನಾವು ನಿಮಗೆ ಹೇಳಿದ್ದೇವೆ. ಇನ್ ಕೇಸ್ ಆಫ್ ಎನಿ ಡಿಸ್ಕ್ರಿಪೆನ್ಸೀಸ್ ವಿ ವಿಲ್ ಲೆಟ್ ಯು ನೋ ಇನ್ ದಿ ಕಮೆಂಟ್ ಸೆಕ್ಷನ್. ಏನಾದರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ ನಾವು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಬದಲಾವಣೆಗಳನ್ನ ತಿಳಿಸ್ತಾ ಇರ್ತೇವೆ. ಸೊ ಕೈಂಡ್ಲಿ ರೆಫರ್ ದಿ ಕಮೆಂಟ್ ಸೆಕ್ಷನ್. ಆ್ಯಂಡ್ ಕನ್ನಡದು ಸಬ್ಜೆಕ್ಟ್ ಬಂದುಬಿಟ್ಟು ಮತ್ತೊಂದು ವಿಡಿಯೋ ನಮ್ಮ ಸಹೋದ್ಯೋಗಿ ಮಾಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ತಾತಾಗತ್ GS Prep ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.